ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವ್ಯ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ, ಇವತ್ತಿನ ದಿನ ಬಂದು ಶುಕ್ರವಾರ. ಇವತ್ತು ಶಿವರಾತ್ರಿ ಹಬ್ಬ ಕೂಡ ಇದೆ. ಏನಿದು ಹಬ್ಬ ಮುಗಿದು ಒಂದು ವಾರ ಆಯಿತು, ಇಷ್ಟು ಲೇಟಾಗಿ ವಿಡಿಯೋ ಹಾಕ್ತಿದ್ದಾಳ ಅಂತ ಯೋಚಿಸ್ತಿದ್ದೀರಾ? ಇದು ನನ್ನ ಚಾನಲ್ನ 2ನೇ ವಿಡಿಯೋ ಆಗಿದೆ. ಇನ್ನೂ ಕಲಿತಿರೋದ್ರಿಂದ ಇದು ಸ್ವಲ್ಪ ಲೇಟ್ ಆಗಿದೆ. ಇನ್ನು ಮುಂದೆ ಹಾಗಾಗೋದಿಲ್ಲ. ನನ್ನ ಎಲ್ಲ ವಿಡಿಯೋಗಳನ್ನು ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ರಾತ್ರಿನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿರೋದ್ರಿಂದ ಅಡುಗೆ ಮನೇಲಿ ಯಾವುದೇ ಥರ ಜಾಸ್ತಿ ಕೆಲಸ ಇರಲಿಲ್ಲ. ಹಬ್ಬ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೆ. ಎದ್ದು ಮುಖ ತೊಳೆದು ಡೈಲಿ ಒಂದು ಲೋಟ ಬಿಸಿ ನೀರು ಕುಡಿದು ಅಭ್ಯಾಸ ಇರೋದ್ರಿಂದ ನೀರು ಕಾಯಿಸಿ ಒಂದು ಲೋಟ ನೀರು ಕುಡಿದು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡ್ಕೊತಾ ಇದ್ದೀನಿ. ಇನ್ನು ಮನೆ ಒರೆಸ್ಬೇಕಾದ್ರೆ ಮನೆ ಒರೆಸೋವಂಥ ಟೈಮಲ್ಲಿ ಹೀಗೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದರೆ ಯಾರಿಗೆ ತಾನೇ ಕಿರಿಕಿರಿ ಆಗಲ್ಲ ಹೇಳಿ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಎಷ್ಟು ಹೇಳಿದ್ರು ಅವರು ಒಂದು ಕಡೆ ಕೂರೋದೇ ಇಲ್ಲ. ಆ ಕಡೆ ಈ ಕಡೆ ಓಡಾಡಿ ಬೀಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಅವರು ಎದ್ದೋಳೋದ್ರೊಳಗಡೆ ನಾನು ಬೇಗ ಕಸ ಗುಡಿಸಿ ಮನೆಯನ್ನು ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ಬೇಗ ಮಾಡ್ತಿದ್ದೀನಿ. ಇನ್ನು ನಾನು ಪ್ರತಿ ಸರಿ ಮನೆ ಒರೆಸುವಾಗಲೂ ಕೂಡ ಮನೆ ಒರೆಸೋವಂಥ ನೀರಿಗೆ ಸ್ವಲ್ಪ ಅರಿಶಿಣದ ಪೌಡರು ಮತ್ತು ಉಪ್ಪು ಹಾಕಿ ಒರೆಸ್ಕೊತೀನಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ. ಬೇಗ ಎಲ್ಲ ಕೆಲಸನ ಮುಗಿಸಿ ಇವತ್ತು ದೇವಸ್ಥಾನ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ನಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಶಿವನ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಮೊದಲು ಹೊರಗಡೆ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಬಂದರೆ ಆಮೇಲೆ ಬೇಕಿದ್ರೆ ಒಳಗಡೆ ಕೆಲಸ ಏನಾದರೂ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ಹೇಳಿ ಮೊದಲು ನಾನು ಈ ಕೆಲಸನ ಮಾಡ್ಕೊತಿದ್ದೆ. ಇನ್ನು ನಾನು ದೊಡ್ಡದಾಗೆಲ್ಲ ರಂಗೋಲಿ ಬಿಟ್ಟಾಗೆಲ್ಲ ಅದನ್ನು ಬಾಗಿಲು ಮುಂದೆನೇ ಬಿಡೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸೈಡಿಗೆ ಆದಂಗೆ ಬಿಡ್ತೀನಿ. ಯಾಕೆ ಅಂತ ಹೇಳೋದಾದರೆ ಮನೇಲಿ ಮಕ್ಕಳು ಇರೋದ್ರಿಂದ ಅವ್ರು ಆಟಾಡ್ತಾನೋ ಯಾವುದೋ ಒಂದು ಕಾರಣಕ್ಕೆ ಆದಷ್ಟು ಬೇಗ ಅದನ್ನು ಹಾಳು ಮಾಡಿಬಿಡ್ತಾಯಿದ್ರು. ನಾನು ರಂಗೋಲಿ ಬಿಟ್ಟು 1 ಅವರ್ ಆಗೋದ್ರೊಳಗಡೆ ಅದು ಎಲ್ಲ ಅಡಿಸೋಗ್ಬಿಡ್ತಾಯಿತ್ತು. ಆದ್ದರಿಂದ ಈ ಸರಿ ಸೈಡಿಗೆ ಬಿಟ್ಟಿದ್ದೆ. ಸ್ವಲ್ಪ ಸೈಡಲ್ಲಿ ಬಿಟ್ಟಿದ್ರಿಂದ ಈ ಸರಿ 2 ದಿನದವರೆಗೂ ರಂಗೋಲಿ ಹಾಗೇ ಇತ್ತು. 2 ದಿನ ಆದಮೇಲೆ ಅದನ್ನು ನಾನೇ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ ಹೊಸ್ಲತ್ರ ಸಿಂಪಲ್ಲಾಗಿ ಬಿಟ್ಟು ಸೈಡಲ್ಲಿ ದೊಡ್ಡದಾಗಿ ರಂಗೋಲಿ ಬಿಟ್ಕೋತೀನಿ. ಮತ್ತು ನಮ್ಮನೇಲಿ ಯಾವ ಥರ ಅಂದರೆ ಈ ಥರ ಹಬ್ಬದ ದಿನಗಳಲ್ಲಿ, ವಾರದ ದಿನಗಳಲ್ಲಿ, ಏನಾದರೂ ವಿಶೇಷವಾದಂತಹ ದಿನಗಳಲ್ಲಿ ಪೂಜೆ ಬೇಗನೆ ಮುಗ್ದೋಗ್ಬಿಡುತ್ತೆ. 9-9:30 ಅಷ್ಟರಲ್ಲೆಲ್ಲ ಪೂಜೆ ಮಾಡ್ಕೊಬಿಡ್ತೀನಿ. ಮತ್ತು ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು ಯಾವ ಥರ ಅಂದರೆ ಯಾವುದಾದ್ರೂ ಒಂದು ಹಬ್ಬ ಇದ್ದರೆ ಅದರ ರಿಲೇಟೆಡ್ ಇರುವಂತಹ ರಂಗೋಲಿ ಹಾಕೋದಂದರೆ ನನಗೆ ತುಂಬ ಇಷ್ಟ. ಹಾಕ್ತಾ ಇರ್ತೀನಿ. ಮುಂದೆ ಫೋಟೋಗಳನ್ನ ಹಾಕಿರ್ತೀನಿ ನೋಡಿ ಬೇಕಾದರೆ. ಅಂದರೆ ಇದೆಲ್ಲ ನನ್ನದೇ ಓನ್ ಡಿಸೈನ್ ಏನೂ ಅಲ್ಲ, ನಾನು ಕೂಡ ಫೋನಲ್ಲೇ ನೋಡಿ ಅದನ್ನು ಒಂದು ಸರಿ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹಾಕುವಂಥದ್ದು. ನೋಡ್ತಾ ಇರ್ಬೋದು ಈ ರಂಗೋಲಿನ ನಾನು ದೀಪಾವಳಿ ಹಬ್ಬದ ದಿನ ಹಾಕಿದ್ದೆ. ಮತ್ತು ಈ ಆನೆ ರಂಗೋಲಿನ ದಸರಾ ಹಬ್ಬದ ದಿನ ಹಾಕಿದ್ದೆ. ಹಾಗೆ ಇದನ್ನು ನೋಡ್ತಾ ಇರ್ಬೋದು, ಇದನ್ನು ನಾನು ಶ್ರೀರಾಮ ಮಂದಿರ ಓಪನ್ ದಿನ ಬಿಡಿಸಿರುವಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ರಂಗೋಲಿ ಬಿಟ್ಟು ಮುಗಿಸೋದ್ರೊಳಗಡೆ ನನ್ನ ಮಕ್ಕಳು ಇಬ್ಬರು ಎದ್ದುಬಿಟ್ಟಿದ್ರು. ಎದ್ಮೇಲೆ ಗೊತ್ತಲ್ವ ಹಠ ಮಾಡೋದು, ಎದ್ದ ತಕ್ಷಣ ಮೂಡ್ ಚೇಂಜ್ ಆಗೋವರೆಗೂ ಅಳೋದು ಆ ಥರ ಮಾಡ್ತಿರ್ತಾರೆ. ಹೋಗಿ ಸಮಾಧಾನ ಮಾಡಿ ಸ್ನಾನ ಮಾಡಿ ಕರ್ಕೊಂಡು ಬಂದು ನೋಡ್ತಾ ಇರ್ಬೋದು ನಾನು ರಂಗೋಲಿ ಬಿಡ್ತಾಯಿದ್ರೆ ಅವಳು ಅಲ್ಲೇ ಕೂತಿದ್ಲು, ಕಲರ್ ತುಂಬ್ತಾ ಇದೆ. ಮತ್ತು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಇಲ್ಲಿ ನೋಡ್ತಾ ಇರ್ಬೋದು ರಂಗೋಲಿ ಕೂಡ ಕಂಪ್ಲೀಟಾಗಿ ಮುಗಿಸಿ ಮತ್ತು ಸ್ನಾನ ಮುಗಿಸಿ ಈಗ ದೇವರಿಗೆ ನೈವೇದ್ಯ ಮಾಡೋಣ ಅಂತ ಹೇಳಿ ಮಾಡ್ತಾ ನೈವೇದ್ಯಕ್ಕೆ ಬೂದುಗುಂಬಳಕಾಯಿ ಬಳಸಿ ಕಾಶಿ ಹಲ್ವಾ ಮಾಡ್ತಾ ಇದ್ದೀನಿ. ಮೊದಲು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಆದಮೇಲೆ ತುರಿದಿಟ್ಕೊಂಡಿರುವಂತಹ ಬೂದುಗುಂಬಳಕಾಯಿಯನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಂಡು ಇದನ್ನು 20ರಿಂದ 25 ನಿಮಿಷದವರೆಗೂ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಮಧ್ಯ ಈ ಥರ ಕೈ ಆಡಿಸ್ತಾ ಇರಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದು ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯೋದ್ರಿಂದ ಜೊತೆಗೆ ನಾನು ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೊತಿದ್ದೆ. ಹಾಗೆ ನೋಡ್ತಿರ್ಬೋದು ಇಲ್ಲೇ ಲೋಕಲ್ ಶಾಪ್ನಲ್ಲಿ 2 ಪಿಂಗಾಣಿ ಅಥವಾ ಸೆರಾಮಿಕ್ ಜಾರ್ಗಳನ್ನ ತಂದಿದ್ದೆ ಉಪ್ಪನ್ನ ಹಾಕಿ ಇಡೋದಕ್ಕೆ ಅಂತ ಹೇಳಿ. ಇದಕ್ಕಿಂತ ಮುಂಚೆ ನಾನು ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಡ್ತಿದ್ದೆ. ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಡೋದ್ರಿಂದ ಆ ಉಪ್ಪು ಮನೆಯಲ್ಲಿರೋಂಥ ನೆಗೆಟಿವಿಟಿನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ. ಆ ಥರ ನೆಗೆಟಿವಿಟಿ ಇರೋಂತಹ ಉಪ್ಪನ್ನು ನಾವು ಅಡುಗೆಯಲ್ಲಿ ಬಳಸಿದ್ರೆ ಆದಷ್ಟು ಬೇಗ ಹುಷಾರು ತಪ್ಪೋದು, ಮಕ್ಕಳಲ್ಲಿ ಬೇಗ ಹುಷಾರು ತಪ್ಪೋದು, ಈ ಥರ ಸಣ್ಣ ಪುಟ್ಟ ತೊಂದರೆಗಳಾಗ್ತಾ ಇರುತ್ತಂತೆ ಮನೆಯಲ್ಲಿ. ಆದ್ದರಿಂದ ಉಪ್ಪನ್ನು ಈ ಥರ ಸೆರಾಮಿಕ್ ಜಾರ್ಗಳು ಅಥವಾ ಪಿಂಗಾಣಿ ಜಾರ್ನಲ್ಲಿ ಅಥವಾ ಗಾಜಿನ ಡಬ್ಬಗಳಲ್ಲಿ ಸ್ಟೋರ್ ಮಾಡಿಡಿ. ನಾನು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಳ್ತಿದ್ದೆ, ಆದರೆ ಆಗಿರಲಿಲ್ಲ. ಈಗ ತಗೊಂಡಿದ್ದೀನಿ. ನೀವು ಕೂಡ ಆದಷ್ಟು ಬೇಗ ನಿಮ್ಮನೇಲಿರುವಂತಹ ಪ್ಲಾಸ್ಟಿಕ್ ಡಬ್ಬಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಉಪ್ಪನ್ನ ಈ ಥರ ಡಬ್ಬಕ್ಕೆ ಹಾಕೋದಕ್ಕೂ ಮುಂಚೆ 2 ಲವಂಗನ ಅದ್ರ ಒಳಗಡೆ ಮೊದಲು ಹಾಕಿ ನಂತರ ಆಮೇಲೆ ಉಪ್ಪನ್ನ ಹಾಕೊಳ್ಳಿ. ಇದರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ. ಎಲ್ಲ ಒಂದೇ ಸಲ ಯಾವುದೂ ಆಗಿಬಿಡಲ್ಲ. ಈ ಥರ ಹಾಕಿಡಿ, ನಿಧಾನವಾಗಿ ಎಲ್ಲ ಕೂಡ ಸರಿ ಹೋಗುತ್ತೆ. ಅದು ಹಿಂದಿನ ಕಾಲದ ಜನಗಳಿಗೆ ಎಲ್ಲನೂ ತಿಳಿದಿರ್ತಾಯಿತ್ತು. ಅದರಿಂದನೇ ನೋಡಿ ನೈಟ್ ಟೈಮು ರಾತ್ರಿ ಹೊತ್ತಿನಲ್ಲಿ ಉಪ್ಪನ್ನ ಹೊರಗಡೆಯಿಂದ ತರಬಾರ್ದು ಮತ್ತು ನಮ್ಮ ಮನೆಯಿಂದನೂ ಕೂಡ ಅದನ್ನು ಯಾರಿಗೂ ಕೊಡಬಾರ್ದು. ಈ ಥರ ಎಲ್ಲ ಸಾಕಷ್ಟು ತಿಳುವಳಿಕೆ ಇತ್ತು ಅವ್ರ ಹತ್ರ. ಹಾಗೆ ಉಪ್ಪನ್ನು ಲಕ್ಷ್ಮಿ ಅಥವಾ ಲಕ್ಷ್ಮೀದೇವಿ ಅಂತ ಹೇಳಿ ಕೂಡ ಕರೀತಾರೆ. ಆದ್ದರಿಂದನೇ ಉಪ್ಪಿನ ಜೊತೆ 2 ಲವಂಗ ಕೂಡ ಸೇರಿಸಿ ಇಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ನಿಧಾನವಾಗಿ ಸುಧಾರಣೆ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ನಾನು ಒಂದು ಜಾರ್ನಲ್ಲಿ ಕಲ್ಲುಪ್ಪು, ಮತ್ತೊಂದು ಜಾರ್ನಲ್ಲಿ ರಾಕ್ ಸಾಲ್ಟ್ ಅಥವಾ ಬ್ರೌನ್ ಸಾಲ್ಟ್ ಅದನ್ನು ಹಾಕಿಟ್ಟಿದ್ದೀನಿ. ಹಾಗೆ ತಿಂಡಿಗೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿರೋ ಅಂಥ ಕಾಳನ್ನ ತಗೊಂಡಿದ್ದೀನಿ. ಇದು ಹೆಸರು ಕಾಳು ಮೊಳಕೆ ಕಾಳು ದೋಸೆ ಮಾಡೋಣ ಅಂತ ಹೇಳಿ. ಮತ್ತು ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ತಗೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಇಂಚ್ ಆಗೋಷ್ಟು ಶುಂಠಿ ಮತ್ತು ಖಾರಕ್ಕೆ ತಕ್ಕನಷ್ಟು ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ. ನಾನು ಮಕ್ಕಳಿರೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೀನಿ ಮೆಣಸಿನ್ಕಾಯಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ತುಂಬ ನೈಸಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅದನ್ನು ಒಂದು ಬೌಲ್ನಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ದೋಸೆ ಹಿಟ್ಟಿನದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗಿತ್ತು. ಅಷ್ಟರೊಳಗೆ ನೋಡ್ತಾ ಇರ್ಬೋದು ಈ ಹಲ್ವಾ ಕೂಡ ಬೆಂದು ಕಲರ್ ಚೇಂಜ್ ಆಗಿದೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ, ಕಲರ್ ಟ್ರಾನ್ಸ್ಫರ್ ಆಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆ ಹಾಕೋಬೇಕು. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ನಾನು ಬೂದುಗುಂಬಳಕಾಯಿ 1.5 kg ಅಷ್ಟಿತ್ತು, ಅದಕ್ಕೆ 1 ಕಪ್ ಸಕ್ಕರೆ ಸಾಕಾಗುತ್ತೆ. ಸಕ್ಕರೆ ಹಾಕಿದ ಮೇಲೆ ನೋಡ್ತಾ ಇರ್ಬೋದು ಅದು ಕೂಡ ನೀರು ಬಿಟ್ಕೊತು. ಆ ನೀರು ಕೂಡ ಹೋಗಿ ಗಟ್ಟಿ ಆಗೋವರೆಗೂ ಹಾಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಾಗಲ್ಲ. ಅದು ಡ್ರೈ ಆಗೋಷ್ಟರೊಳಗಡೆ ನಾವು ಈ ಕಡೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ 2 ಚಮಚ ತುಪ್ಪ ತಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ದ್ರಾಕ್ಷಿ, ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಹುರಿದು ಅದಕ್ಕೆ ಹಾಕೊತೀನಿ. ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು
ಈ ಒಂದು ಹಲ್ವಾನ ಫಸ್ಟ್ ಟೈಮ್ ಮಾಡಿದ್ದು, ಆದರೂ ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಹೇಳಿರುವಂಥ ಪ್ರೊಸೀಜರಲ್ಲೇ ಮಾಡಿ ನೋಡಿ, ಆದರೆ ಟೈಮ್ ತೊಗೊಳುತ್ತೆ ಅಷ್ಟೇ. ನಿಧಾನಕ್ಕೆ ಕಡಿಮೆ ಊರಿನಲ್ಲೇ ಬೇಯಿಸ್ತಾ ಮಾಡ್ಕೊಳ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕೊನೆಯಲ್ಲಿ ನಾನು ವಾಟರ್ ಮೆಲನ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡೆ. ಅದು ಆಪ್ಷನಲ್, ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದನ್ನ ಸ್ಕಿಪ್ ಮಾಡಿ. ಮತ್ತು ಈ ಬೂದುಗುಂಬಳಕಾಯಿನ ತಿನ್ನೋದ್ರಿಂದ ದೇಹ ತುಂಬ ತಂಪಾಗುತ್ತೆ. ಮತ್ತು ಇದರಲ್ಲಿ ಚಿಕನ್ಗಿಂತ 2 ಪಟ್ಟು ಜಾಸ್ತಿ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ. ಮತ್ತು ಇದರಿಂದ ಮಾಡುವಂಥ ಜ್ಯೂಸನ್ನ ಮಕ್ಕಳಿಗೆ ಕೊಡೋದ್ರಿಂದ ಅವರ ಬುದ್ಧಿಶಕ್ತಿ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಫೈನಲಿ ನೋಡ್ತಾ ಇರ್ಬೋದು, ಬೂದುಗುಂಬಳಕಾಯಿ ಉಪಯೋಗಿಸಿ ಮಾಡಿದಂತಹ ಕಾಶಿ ಹಲ್ವಾ ರೆಡಿ ಆಗೇ ಹೋಯಿತು. ತುಂಬಾ ರುಚಿಯಾಗಿ ಬಂದಿತ್ತು. ಮತ್ತು ಅದನ್ನು ನೈವೇದ್ಯಕ್ಕೆ ಇಟ್ಟು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶರಣ್ಯ ನಾರಾಯಣಿ ಓಂ ತ್ರಯಂಬಕಂ ಈಗ ನಾವು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಹಬ್ಬ ಇರೋ ಕಾರಣ ತುಂಬಾ ರಶ್ ಇತ್ತು. ನಾವು ತುಂಬ ಬೇಗನೆ ಹೋಗಿದ್ರಿಂದ ಜಾಸ್ತಿ ಜನ ಇದ್ರು ಅನಿಸ್ತು. ಆಮೇಲೆ ಹೋಗ್ತಾ ಕಡಿಮೆ ಈ ದೇವಸ್ಥಾನದಲ್ಲಿ ಶಿವಲಿಂಗ ಇರೋದ್ರಿಂದ ಅದಕ್ಕೆ ನಾವೇ ನೀರು ಅಥವಾ ಹಾಲನ್ನ ತಗೊಂಡೋಗಿ ಅಭಿಷೇಕ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ. ಪೂಜೆ ಎಲ್ಲ ಮುಗಿಸಿ ಸರಿ ಈಗ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಮಕ್ಕಳು ಬರ್ತಾನೆ ಇರಲಿಲ್ಲ. ಅಲ್ಲಿ ತುಂಬ ಜನ ಇರೋ ಕಾರಣನೋ ಇಲ್ಲ ಜಾಗ ತುಂಬ ದೊಡ್ಡದಾಗಿರೋ ಕಾರಣ ತುಂಬ ಚೆನ್ನಾಗಿ ಆಟಾಡ್ತಾಯಿದ್ರು ಇಬ್ರು. ನೋಡ್ತಾ ಇರ್ಬೋದು, ಅವಳು ಓಡೋಗೋಕ್ಕೆ ಇವಳು ಹಿಡ್ಕೊಂಡು ಬರೋದಕ್ಕೆ. ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಮಕ್ಕಳು ಕೂಡ ತಿಂಡಿ ತಿಂದಿರಲಿಲ್ಲ. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತೇಳಿ, ಇವತ್ತು ಹಬ್ಬ ಕೂಡ ಇದ್ದಿದ್ದರಿಂದ ಎಲ್ಲರೂ ಹಚ್ಕೊಂಡಿದ್ದು ಪೂಜೆ ಮಾಡಿ ಆಮೇಲೆ ತಿನ್ನೋಣ ಅಂಥೇಳಿ ಯಾರೂ ತಿಂಡಿ ತಿಂದಿರಲಿಲ್ಲ. ಈಗ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿ ಚೆನ್ನಾಗಿರುತ್ತೆ. ಈ ದೋಸೆ ಹಾಕಿದ್ಮೇಲೆ ಚೆನ್ನಾಗಿ ಬರಲಿಲ್ಲ, ಕಿತ್ತೋಗ್ತಾ ಇದೆ, ಅಂಟ್ಕೊತಾ ಇದೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿ ಆವಾಗ ಚೆನ್ನಾಗಿ ಬರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಲ್ಲಿವರೆಗೂ ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ದೀರಿ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ಚಾನಲ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.